ಇನ್ನೊಂದು ಆ ಕುರುಬ ಸಮುದಾಯಕ್ಕೆ ಒಂದು ಮೀಸಲಾತಿ ಕೊಡಬೇಕು ಅಂತ ಅದಕ್ಕೂ ನೀವು ಆಕ್ಷೇಪ ವ್ಯಕ್ತಪಡಿಸಿದ್ರಿ. ಹಿಂದೆ ದೊಡ್ಡ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ನೀವು ಒಂದು ಗಲಾಟೆ ಮಾಡಿದ್ರಿ. ಮತ್ತೆ ಇನ್ನೊಂದು ಇದರಲ್ಲಿ ಬಳ್ಳಾರಿಯಲ್ಲಿ ಒಂದು ಏನು ವಾಲ್ಮೀಕಿ ಪ್ರತಿಭೆಗೆ ದೊಡ್ಡ ಗಲಾಟೆ ಆಗಿದೆ ಅಂತ ಸಮುದಾಯದಲ್ಲಿ ಗೊಂದಲ ಇರೋದ್ರಿಂದ ನೀವು ಯಾವ ರೀತಿ ಒಂದು ಪ್ರತಿಪಾದನೆ ಮಾಡ್ತೀರಿ ಅಂತ. ಬಹುಶಃ ನಿಮಗೆ ಮಾಹಿತಿಯ ಕೊರತೆ ಇರಬೇಕು. ನಮ್ಮ ಸಮಾಜದಲ್ಲಿ ಮೀಸಲಾತಿಯ ವಿಚಾರಕ್ಕೆ ಯಾವುದೇ ಗೊಂದಲ ಇಲ್ಲ. ನಮ್ಮ ಸಮಾಜ ಹಿಂದೆ ಪಾಳೆಗಾರರು ಸಣ್ಣ ಸಣ್ಣ ರಾಜ್ಯಗಳನ್ನು ಕಟ್ಟಿದವರು ನಾಯಕತ್ವದ ಪ್ರಭಾವ ಇರುವಂಥ ನಾಯಕತ್ವದ ಗುಣಗಳಿರುವಂಥವ್ರು. ಹಾಗಾಗಿ ನಾಯಕತ್ವದ ವಿಚಾರವಾಗಿ ಅಲ್ಲಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರ್ಬೋದೇ ಹೊರತು ನಮ್ಮ ಸಮಾಜದ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡುವಂಥದ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇದು ಒಂದು. ಎರಡನೇದು, ಯಾಕಂದರೆ ನನಗೆ ನೋವೇನಪ್ಪ ಅಂದರೆ, ನಾನು ಹೆಗಡೆಯವರ ಜೊತೆಯಲ್ಲಿ 17 ತಿಂಗಳು ಎಮರ್ಜೆನ್ಸಿನಲ್ಲಿ ಜೈಲಲ್ಲಿದ್ದಂಥ ದೇವೇಗೌಡರು, ರಾಮಕೃಷ್ಣ ಹೆಗಡೆ. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ ಇವರೆಲ್ಲ, ನಾನು ಮತ್ತು ಸನ್ಮಾನ್ಯ ವೀರಣ್ಣವರು, ಆಗ ನನ್ನ ಮಾವ ಅಲ್ಲ, ಈಗ ನನ್ನ ಮಾವ, ನಾವುಗಳು ಹೋರಾಟ ಮಾಡಿ ಈ ರಿಸರ್ವೇಷನ್ ತಂದ್ವಿ. ಈಗಿದಾರಲ್ಲ ಭಾಳಷ್ಟು ಜನ MLAಗಳು MLCಗಳು, ನಾನು ಸತ್ಯ ಹೇಳ್ತೇನೆ, ಅವ್ರು ಯಾರೂ ಸಹ ಅನ್ಯತಾ ಭಾವಿಸೋದಿಲ್ಲ. ಯಾಕಂದರೆ ಇವ್ರಿಗೆ ಯಾರಿಗೂ ಏನೂ ಇದರ ಅರಿವೇ ಇಲ್ಲ. ಈಗ ಇವ್ರಿಗೆ ಹೋರಾಟದ ಹಿನ್ನೆಲೆನೇ ಇಲ್ಲ ಅವರಿಗೆ. ಈಗ ಯಾರು ನನ್ನ ಇದು ಈಗ 1991 ಇವರು ಯಾರು ಇನ್ನೂ ರಾಜಕೀಯವಾಗಿ ಕಾಣೇ ಬಿಟ್ಟಿರಲಿಲ್ಲ, 84 ಸೊ ಹಾಗಾಗಿ ನಾವು ಹೋರಾಟ ಮಾಡಿ ತಂದಂಥ ಈ ಮೀಸಲಾತಿ ಉಳಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ, ನಮ್ಮ ಜನಾಂಗದ ಆಶಯ. ರಾಜಕಾರಣ ಬೇರೆ, ಅಧಿಕಾರ ಇರಲಿ ಇಲ್ಲದೆ ಇರಲಿ, ಆದರೆ ಸಮಾಜದ ಒಳಿತನ ಬಯಸುವಂಥವ್ರು. ನಾನು ಅದಕ್ಕೆ ಹೇಳಿದೆ, ಈಗ SCಗೆ ಯಾಕೆ ನಾನು ಪ್ಲೀಡ್ ಮಾಡ್ತಾ ಇದ್ದೇನೆ, ಯಾಕೆ OBCಗೆ ಪ್ಲೀಡ್ ಮಾಡ್ತಾ ಇದ್ದೇನೆ, ಈ ವರ್ಗಗಳು ಶೋಷಿತ ವರ್ಗಗಳು. ಸ್ವಲ್ಪ ಲೇಟು, ನನ್ನೊಂಥರ ಟ್ಯೂಬ್ ಲೈಟ್ ಹತ್ಕೊಂಡ ಹಾಗೆ ಆಗಾಗ ಹತ್ಕೊಳ್ಳೋವಂಥದ್ದು ವೈಚಾರಿಕವಾಗಿ. ಎರಡನೇ, ನೀವು ಮಾತು ಕೇಳಿದ್ರಿ ಕುರುಬ ಸಮಾಜದವ್ರ ಬಗ್ಗೆ, ನೀವೆಲ್ಲೋ ತಪ್ಪು ತಿಳ್ಕೊಂಡಿದ್ರಿ. ನಾನು ಸಿದ್ದರಾಮಯ್ಯನವ್ರಿಗೂ ಸಹ ವಾಲ್ಮೀಕಿ ಜಯಂತಿ ದಿವಸ ಅವರ ಸಮ್ಮುಖದಲ್ಲಿ ಹೇಳಿದ್ದು ನಿಮ್ಮನ್ನು ಸೇರಿಸಬೇಡಿ ಅಂತ ಅಲ್ಲ. ದಯಮಾಡಿ ನಮ್ಮ ತಟ್ಟೆಯ ಅನ್ನಕ್ಕೆ ಕೈ ಹಾಕಬೇಡಿ. ಒಂದು ನಿಮಿಷ, ನೀವು ಸಹ ನಿಮ್ಮ ತಟ್ಟೆಯ ಅನ್ನ ತೆಗೆದುಕೊಂಡು ಬನ್ನಿ, ನೀವು ಒಟ್ಟಿಗೆ ಸೇರಿ ಸಾಮೂಹಿಕ ಭೋಜನವನ್ನು ಮಾಡೋಣ. ಅಂದರೆ ನೀವು ಬರಬೇಕಾದ್ರೆ STಗೆ, ಅಲ್ಲಿ OBCನಲ್ಲಿರುವಂಥ ಮೀಸಲಾತಿ ಇದೆಯಲ್ಲ ನಿಮ್ಮ ಪರವಾಗಿ, ಅದನ್ನು ಇಮ್ಮಿಡಿಯೇಟ್ ತೆಗೆದುಕೊಂಡು ಬನ್ನಿ. ಇದನ್ನು ಸಿದ್ದರಾಮಯ್ಯನವರು ಸಹ ಅದನ್ನು ಒಪ್ಕೊಂಡಿದ್ದಾರೆ. ಯಾವತ್ತು ಅಷ್ಟೇ ಅಲ್ಲ, ಯಾರಪ್ಪನ ಸೊತ್ತಲ್ಲ ಮೀಸಲಾತಿ, ನಮ್ಮೊಬ್ಬರದೇ ಸೊತ್ತಲ್ಲ. ಯಾರೆಲ್ಲ ಸಂವಿಧಾನದ ಆರ್ಟಿಕಲ್ 341 ರೀತಿಯಲ್ಲಿ SC ಆಗಲಿಕ್ಕೆ ಲಾಯಕ್ಕಿದ್ದಾರೋ ಅಥವಾ ಅರ್ಹ ಇದ್ದಾರೋ, ಯಾರೆಲ್ಲ ಆರ್ಟಿಕಲ್ 342 ಪ್ರಕಾರ ST ಆಗಲಿಕ್ಕೆ ಅರ್ಹರಿದ್ದಾರೋ, ಒಂದು ಕುಲಶಾಸ್ತ್ರ ಅಧ್ಯಯನ, ಎರಡನೇದು ಅವ್ರಿಗೆ ರಾಜ್ಯ ಸರ್ಕಾರ ರೆಕಮೆಂಡೇಶನ್. ಈಗ ಉದಾಹರಣೆಗೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ, ಯಾರು ಅಗಸ ಸಮಾಜದವರು, ಮಡಿವಾಳ ಸಮಾಜದವರು, ಈ ದೇಶದ 21 ರಾಜ್ಯಗಳಲ್ಲಿ ಅವರು SC. ಯಾರು ನಾಯಿಂದ ಸಮಾಜದವರಿದ್ದಾರೆ, ಅವರನ್ನು ಪಾಪ ಅವರು ನಮ್ಮ ಹಾಗೆ, ಆದರೆ ಅನೇಕ ಸಂದರ್ಭದಲ್ಲಿ ಅವರು ಎದುರು ಬಂದರೆ ಇವತ್ತು ಕೆಲಸ ಆಗಲ್ಲ ಅಂತಾರೆ. ದಟ್ ಈಸ್ ಅನ್ಟಚಬಿಲಿಟಿ. ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಸದಸ್ಯನಿದ್ದಾಗಲೂ ಒತ್ತಾಯ ಮಾಡಿದ್ದೇನೆ, ಸಾರ್ವಜನಿಕವಾಗಿ ಒತ್ತಾಯ ಮಾಡಿದ್ದೇನೆ, ಅವರುಗಳನ್ನು SCಗೆ ಸೇರಿಸಿ ಅಂತ. ದೋಬಿಗಳಿರ್ಬೋದು ಅಥವಾ ನಾಯಿಂದ ಸಮಾಜದವರು ಇರ್ಬೋದು, ಈ ರೀತಿ ಅನೇಕ ಸಮಾಜಗಳು. ಅವರೇನು ಅರ್ಜಿ ಹಿಡ್ಕೊಂಡು ಬರಬೇಕಾ, ಭಿಕ್ಷೆ ಬೇಡಬೇಕಾ? ಇಟ್ ಈಸ್ ಯುವರ್ ಡ್ಯೂಟಿ. ಅಧಿಕಾರದಲ್ಲಿ ಯಾರಿದ್ದಾರೆ, ಸಂವಿಧಾನವನ್ನು ಎತ್ತಿಡುತ್ತೇವೆ ಅಂತೇಳಿ ಪ್ರಧಾನಮಂತ್ರಿಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು, MLAಗಳು, ಮಂತ್ರಿಗಳು ಎಲ್ಲ ಓದ್ ತಗೊಳ್ತಾರೆ.
ಏನ್ರಿ ಸ್ವಾಮಿ ಹೇಳುತ್ತೆ ಆರ್ಟಿಕಲ್ 341, 342? ಈಸ್ ಇಟ್ ನಾಟ್ ಯುವರ್ ಡ್ಯೂಟಿ ಟು ಕಂಪ್ಲೈ? ಸೊ ಹಾಗಾಗಿ ಕುರುಬರನ್ನು ಸೇರಿಸೋದು, ನನಗೆ ಸೇರಿಸಿ ಅವ್ರಿಗೆ ಅರ್ಹತೆ ಇದ್ದರೆ ನಮ್ಮ ಜೊತೆಯಲ್ಲೇ ಅವ್ರು ರೆಕಮೆಂಡ್ ಆಗಿತ್ತು. ಬೇಡ ಅಂತ ಹೇಳ್ತಿದ್ದಾರೆ. ಹಾಂ ನಿಮ್ಮ ಸಮುದಾಯದಲ್ಲೇ ಹೋರಾಟ ಎಲ್ಲ ಮಾಡಿದ್ದಾರೆ. ಯಾಕೆ? ನೋಡಿ ಒಂದು ನಿಮಿಷ ಕೋಲಾರದಲ್ಲೇ ಒಂದು ನಿಮಿಷ ಒಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಬಹುಶಃ ಸಣ್ಣ ಪುಟ್ಟ ಮಾಹಿತಿಯ ಕೊರತೆಯಿಂದ ಕೆಲವರು ಏನಾದರೂ ಮಾತನಾಡಿರ್ಬೋದು. ನಾವು ಈ ಸ್ಟ್ಯಾಂಡನ್ನು ನಾನೇನಪ್ಪ ಅವರ ಸಮ್ಮುಖದಲ್ಲಿ ತೆಗೆದುಕೊಂಡಾದ್ಮೇಲೆ ಇಡೀ ರಾಜ್ಯದ ಜನ ಇದರ ಪರವಾಗಿದ್ದಾರೆ. ಯಾರೊಬ್ಬರು ಯಾರನ್ನು ಸೇರಿಸಬೇಡಿ, ಎಸ್ಸಿಗಾಗಲಿ ಎಸ್ ಟಿಗಾಗಲಿ ಅಂತ ಯಾರೂ ಹೇಳೋದಿಲ್ಲ, ನಾವ್ಯಾರೂ ಹೇಳೋದಿಲ್ಲ. ಆದರೆ ಒಂದು ಕಂಡೀಷನ್, ಅಲ್ಲಿ ಏನು ಕುಲಶಾಸ್ತ್ರ ಅಧ್ಯಯನ ಮಾಡಿಸಿ ಅರ್ಹತೆಗಳಿದ್ದರೆ ನೀವು ಕುರುಬರನ್ನು ಸೇರಿಸ್ತೀರಾ ಸೇರಿಸಿ, ಬೆಸ್ತರನ್ನು ಸೇರಿಸ್ತೀರಾ ಸೇರಿಸಿ, ಗೊಲ್ಲರನ್ನು ಸೇರಿಸ್ತೀರಾ ಸೇರಿಸಿ. ಯಾರನ್ನು ಸೇರಿಸ್ತೀರೋ ಅಲ್ಲಿ ಒ ಬಿ ಸಿನಲ್ಲಿ ಬಿಟ್ಟು ಬರ್ತೀರಲ್ಲ ಆ ರಿಸರ್ವೇಷನ್, ಸೇರಿಸೋ ದಿವಸನೇ ಅಷ್ಟು ಪರ್ಸೆಂಟೇಜ್ ಇಲ್ಲಿ ಜಾಸ್ತಿ ಆಗಿದೆ. ಅವರು ಅಷ್ಟು ಜನ ಬಂದು 20% ಆಗಿ ನಮಗೆ 3% ಇದ್ದರೆ ಆ 3 ಮುದ್ದೆನ ಯಾರೆಲ್ಲ ಹಂಚ್ಕೊಂಡು ತಿನ್ನಕ್ಕೆ ಸಾಧ್ಯ? ಇಡೀ ಅನ್ನನ ಯಾರು ಹಂಚ್ಕೊಂಡು ತಿನ್ನಕ್ಕೆ ಸಾಧ್ಯ? ಸೊ ಅದಕ್ಕೆ ನಮ್ಮದೇನು ಒತ್ತಾಯ ಅಂತ ಹೇಳಿದ್ರೆ, ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಅಟ್ ಆಲ್. ಯಾರನ್ನ ಬೇಕಾದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಯಾಕಂದರೆ ಇವರು ಶಿಫಾರಸು ಮಾಡೋರು, ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥವ್ರು ಮಾಡಬೇಕು ಅಂತೇಳಿ ಅತ್ಯಂತ ಹೃದಯಪೂರ್ವಕವಾಗಿ. ನಮಗೆ ಯಾವುದೇ ಈರ್ಷ್ಯೆ ಇಲ್ಲ, ಯಾವುದೇ ಅಸೂಯೆ ಇಲ್ಲ, ಯಾವುದೇ ವಿರೋಧ ಇಲ್ಲ. ಯಾರೆಲ್ಲ ಅರ್ಹರಿದ್ದಾರೆ ಅವ್ರನ್ನ ಸೇರಿಸಬೇಕಾದ್ರೆ ದಯಮಾಡಿ ನಿಮ್ಮ ಬುತ್ತಿನೂ ಸಹ ಒಟ್ಟಿಗೆ ತನ್ನಿ ಸ್ವಾಮಿ. ನೀವು ಒಟ್ಟಿಗೆ ಕುಳಿತು ಊಟ ಮಾಡೋಣ, ಅಣ್ಣ ತಮ್ಮಂದರಾಗಿ ಅಕ್ಕ ತಂಗಿಯರಾಗಿ ಅನ್ನೋದು ನಮ್ಮ ಸ್ಪಷ್ಟವಾದಂಥ ನಿಲುವು. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ಗೊಂದಲಗಳಿಲ್ಲ. ಬಳ್ಳಾರಿನಲ್ಲಿ ಅಲ್ಲಿ 2 ವಾಲ್ಮೀಕಿ ಸ್ಟ್ಯಾಚ್ಯೂಸ್ ಇದ್ದಾವೆ. ಒಂದು ವಾಲ್ಮೀಕಿ ಭವನದ ಮುಂದುಗಡೆ 25 ಅಡಿ ಸ್ಟ್ಯಾಚ್ಯೂ ಇದೆ. ಈಗೇನು ಹಾಕೋದಕ್ಕೆ ಹೋಗಿದ್ರಲ್ಲ ಅದರಿಂದ 50 ಅಡಿ ದೂರದಲ್ಲಿ 25, ನಾನು ಹೋದಾಗಲೆಲ್ಲ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರ್ತಾನೆ. ಈಗಾಗಲೇ ಅಲ್ಲೊಂದು ಸ್ಟ್ಯಾಚ್ಯೂ ಇದೆ. ಅದರಿಂದ 50 ಅಡಿ ದೂರದಲ್ಲಿ ಇನ್ನೊಂದು ಸ್ಟ್ಯಾಚ್ಯೂ ಹಾಕೋದಕ್ಕೆ ಈಗ ಮೊನ್ನೆ ನಡೆದಂಥದ್ದು. ಅವಶ್ಯಕತೆ ನನಗೇನು ಕಂಡಿರಲಿಲ್ಲ. ಅದಕ್ಕೆ ಸುಮಾರು 8-10 ಕೋಟಿ ಜಿಲ್ಲಾ ಆಡಳಿತ ವೆಚ್ಚ ಮಾಡಿದೆ ಅನ್ನುವಂಥದ್ದು ನನ್ನ ಮಾಹಿತಿ. ಆದರೆ ಇವರು ಯಾರು ಇವತ್ತು ಅಲ್ಲಿ 2 ಗುಂಪುಗಳಾಗಿದ್ದಾವಲ್ಲ, ಮನುಷ್ಯನಿಗೆ ಒಂದು ಬಂದರೆ ಸಾಕಂತೆ, ಅಧಿಕಾರ ಬಂದರೇನೋ, ಹಣ ಬಂದರೇನೋ, ಅಹಂ ಬಂದರೇನೋ ಸಾಕು. ಈ 3ರಲ್ಲಿ ಯಾವುದಾದ್ರು ಒಂದು ಬಂದರೆ ಸಾಕಂತೆ. ಕೆಲವರಿಗೆ ಒಟ್ಟಿಗೆ 3 ಬಂದರೆ ಏನಾಗ್ಬೋದು? ಅದೇ ಬಳ್ಳಾರಿಯಲ್ಲಿ ಆಗಿದೆ. ಇವರು ಯಾರು 2 ಗುಂಪಿನವರು ಇದ್ದಾರಲ್ಲ, ದಯಮಾಡಿ ನಾನು ಕೇಳ್ತೇನೆ ಅವರಿಗೆ ನಿಮ್ಮ ಮೂಲಕ, ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಹಾಕೋದು ಬಿಡೋದು ಆಮೇಲೆ, ಮಹರ್ಷಿ ವಾಲ್ಮೀಕಿಯ ವಿಚಾರಧಾರೆಗಳು ಮತ್ತು ವಾಲ್ಮೀಕಿಯ ಜನಾಂಗದವರಿಗೆ ಮತ್ತು ಆ ರೀತಿಯ ಶೋಷಣೆಗೆ ಗುರಿಯಾಗಿರುವಂಥ ಜನರಿಗೆ ಯಾವುದಾದ್ರೂ ಎಸ್ಟಿಗೆ ಕಳೆದ 2.5 ವರ್ಷದಲ್ಲಿ ಆ ರೆಡ್ಡಿ ಆಗಲಿ ಈ ರೆಡ್ಡಿ ಆಗಲಿ, ಗಂಗಾವತಿಯಲ್ಲಾಗಲಿ ಬಳ್ಳಾರಿಯಲ್ಲಾಗಲಿ ಒಂದು ಜಮೀನು ಕೊಡಿಸಿದ್ರೇನ್ರಿ? SCP TSPನಲ್ಲೋ ಮತ್ತೊಂದರಲ್ಲೋ ಒಂದು ಟ್ರ್ಯಾಕ್ಟರ್ ಕೊಡಿಸಿದ್ದೀರ, ಒಂದು ಪವರ್ ಟೀಲರ್ ಕೊಡಿಸಿದ್ದೀರ, ಅಥವಾ ಎಷ್ಟು ಜನ ಮಕ್ಕಳಿಗೆ ವಿದೇಶಕ್ಕೆ ಹೈಯರ್ ಎಜುಕೇಷನ್ ಕಳಿಸಿದ್ದೀರ? ಓಟ್ಗೋಸ್ಕರ ಈ ರೀತಿ ರಾಜಕಾರಣ ಮಾಡುವಂಥದ್ದು ಯಾವ ಪಾರ್ಟಿ ಯಾವ ಲೀಡರ್ಗೂ ಶೋಭೆ ತರೋದಲ್ಲ. ಇದು ನನ್ನ ಕ್ಲಿಯರ್ ಸ್ಟ್ಯಾಂಡ್. ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಘಟನೆ ಆದಂಥ ದಿವಸವೇ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ. ನನ್ನ ಲಂಗ್ ಇನ್ಫೆಕ್ಷನ್ ಆಗಿತ್ತು 1 ವಾರ. ಆ ಸ್ಥಿತಿನೆಲ್ಲ ಅವ್ರಿಗೆ ಫೋನ್ ಮಾಡಿ, ನೋಡ್ರಿ ದಿಸ್ ಇಸ್ ದ ಪೊಸಿಷನ್ ಅಂತೇಳಿ ಅವ್ರ ಗಮನಕ್ಕೆ ತಂದಿದ್ದೆ. ಇದು ಒಂದು. ಎರಡನೇದು ಅವರೇನೋ ಕೇಳಿದ್ರು, ಯಾರು ನಿಗಮ. ನೋಡಿ, ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ 1974ರಲ್ಲಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ
ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗಳ ಸಮ್ಮೇಳನದಲ್ಲಿ ಒಂದು ರೆಸೊಲ್ಯೂಷನ್ ಮಾಡ್ತಾರೆ. ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಪ್ರತಿ ವರ್ಷದ ಬಡ್ಜೆಟ್ನಲ್ಲಿ ಅಭಿವೃದ್ಧಿಗೋಸ್ಕರ ಏನು ಪ್ಲಾನ್ ಸೈಜ್ ಇದೆ ಖರ್ಚುಗಳನ್ನು ಬಿಟ್ಟು ಆ ಪ್ಲಾನ್ ಅಲೋಕೇಶನ್ ಏನಿದೆ ಅದರಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ SC ಮತ್ತು STಗೆ ಹಣ ಅಲೋಕೇಟ್ ಆಗಬೇಕು ಅಂತೇಳಿ ಎವ್ರಿ ಇಯರ್ ದೇರ್ ವಿಲ್ ಬಿ ಎ ಸರ್ಕ್ಯುಲರ್ ಫ್ರಮ್ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್. ಆ ಹಿನ್ನೆಲೆಯಲ್ಲಿ ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕ ನಾವು 2013ರಲ್ಲಿ SCP ಆ್ಯಂಡ್ TSP ಕಾನೂನು ಮಾಡಿದ್ವಿ. ಜನಸಂಖ್ಯೆಗೆ ಅನುಗುಣವಾಗಿ ಹಣ ಅಲೋಕೇಟ್ ಆಗಬೇಕು ಏನು ಬಡ್ಜೆಟಲ್ಲಿ ಅಂತ ಹೇಳಿ. ನಮ್ಮ ರಾಜ್ಯದಲ್ಲಿ 17% ಇದ್ದಾರೆ ಅಂತ ಹೇಳಿದ್ರೆ ಈಗ ನಮ್ಮ ರಾಜ್ಯದ ಸರ್ಕಾರದ ಬಹುಶಃ 4 ಕೋಟಿ, ಲಾಸ್ಟ್ ಇಯರ್ 4 ಕೋಟಿ 4 ಲಕ್ಷ 17 ಸಾವಿರ ಕೋಟಿ 4 ಲಕ್ಷ 17 ಸಾವಿರ ಕೋಟಿ ಲಾಸ್ಟ್ ಇಯರ್ ಬಡ್ಜೆಟ್ ಆಗಿದೆ. ಬಹುಶಃ ಈ ವರ್ಷ 4 ಲಕ್ಷ 35 ಸಾವಿರದಿಂದ 40 ಸಾವಿರದವರೆಗೂ ಬಡ್ಜೆಟ್ ಅಂದಾಜು ಆಗಬಹುದು ಅನ್ನುವಂಥ ಇದೆ. ಅದರಲ್ಲಿ 50% ವೆಚ್ಚಗಳಿಗೆ ಏನೋ ಅವರಿಗೆ ಸಾಲ, ಸೋಲ, ಸಂಬಳ, ನಿವೃತ್ತಿ ಭತ್ಯ ಈ ಥರದ್ದು ಹೋದ್ಮೇಲೆ ಅಭಿವೃದ್ಧಿಗೆ ಅದರಲ್ಲಿ 50% ಅಂದರೆ ಸೇ ಅಬೌಟ್ 2 lakhs crores. 2 lakhs crores-ಅಲ್ಲಿ SCಗಳಿಗೆ 17% ಅಂದರೆ 34,000 35,000 ಕೋಟಿ ಕೊಡಬೇಕು ವರ್ಷಕ್ಕೆ. STಗಳಿಗೆ 7% ಅಂದರೆ 14,000 ಕೋಟಿ ನಮಗೆ ಮೀಸಲಿಡಬೇಕು. ಈ ಮೀಸಲಿಡುವಂಥ ಹಣ ಈ ವರ್ಗದ ಹೆಸರಿಗೆ ಮಾತ್ರ ಮೀಸಲಲ್ಲ, ಈ ವರ್ಗದ ಜನರ ಅಭಿವೃದ್ಧಿಗೆ ಕೆಲಸ ಆಗಬೇಕು. ಅದರ ಪರವಾಗಿ ಧ್ವನಿ ಎತ್ತುವಂಥವ್ರು ಶಾಸಕರುಗಳಾಗಬೇಕು. ಅವರು ಹೇಳಿದ್ರು 187 ಕೋಟಿ ಟ್ರಾನ್ಸ್ಫರ್ ಆಗಿದೆ ಬ್ಯಾಂಕ್ ಅಲ್ಲಿಂದ ಹೈದರಾಬಾದ್ಗೆ ಹೋಗಿದೆ. ಯಾರು ಆ ಚಂದ್ರಶೇಖರ್ ಅವರು ಸಾವನ್ನಪ್ಪ ಡೈಯಿಂಗ್ ಡಿಕ್ಲರೇಷನನ್ನು ಅಥವಾ ಪತ್ರವನ್ನು ಬರೆದಿಟ್ಟು ಸತ್ರಲ್ಲ, ಆ ಪತ್ರದ ಹಿನ್ನೆಲೆಯಲ್ಲಿ ವೆರಿ ನೆಕ್ಸ್ಟ್ ಡೇ ಇದನ್ನು ನಾನು ಸಾರ್ವಜನಿಕವಾಗಿ ಪಬ್ಲಿಸಿಟಿಗೋಸ್ಕರ ಹೇಳೋವಂಥ ನಾನು ವೆರಿ ನೆಕ್ಸ್ಟ್ ಡೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೆ. ಮೊದಲನೇದು ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಅದರ ಜೊತೆಗೆ ಯಾರು ಅವನ ಸಾವನ್ನಪ್ಪಿದ್ದಾನೆ ಅವರ ಕುಟುಂಬಕ್ಕೆ ಪರಿಹಾರ ಸಿಗಬೇಕು. ಮತ್ತು ಏನು 187 ಕೋಟಿ ಹಣ ದುರ್ಬಳಕೆ ಆಗಿದೆ, ಆ ಹಣ ವಿಶೇಷ ಅನುದಾನ ಅಂಥೇಳಿ ST ವರ್ಗಕ್ಕೆ ರಾಜ್ಯ ಸರ್ಕಾರ ನೀಡಬೇಕು. ಸೊ ತಪ್ಪಿತಸ್ಥರು ಯಾರೇ ಇರಲಿ ಅವರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಕ್ಲಿಯರ್ ಸ್ಟ್ಯಾಂಡನ್ನು ತೆಗೆದುಕೊಂಡಂಥ ಒತ್ತಾಯ ಮಾಡಿದಂಥದ್ರಲ್ಲಿ ನಾನು ಪ್ರಪ್ರಥಮ. ಈಗಲೂ ಸಹ ಹೇಳ್ತೇನೆ ನಿಮ್ಮ ಮೂಲಕ, ದಯಮಾಡಿ SCP TSP ಹಣ ಈ ವರ್ಗದ ಜನರ ಅಭಿವೃದ್ಧಿಗೆ ಮಾತ್ರ ಮೀಸಲಿಡಬೇಕು, ಬಳಕೆ ಆಗಬೇಕು. ಹೆಸರಿಗೆ ಮಾತ್ರ ಇಟ್ಟು ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಅನ್ನೋವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು.